ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಡಿಪಾರು ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ಹೋದ್ರ ತಿಮರೋಡಿ. ನೋಟಿಸ್ ನೀಡುವುದಕ್ಕೆ ಹೋದ ಪೊಲೀಸರಿಗೆ ಸಿಗದ ತಿಮರೋಡಿ. ಉಜಿರೆಗ ತಿಮರೋಡಿ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಪೊಲೀಸರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಮನೆಗೆ ಗಡಿಪಾರು ಆದೇಶ ಪ್ರತಿ ಅಂಟಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಈ ಹಿಂದೆನೂ ಕೂಡ ಇವ್ರನ್ನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಬೇಕು ಅಂತ ಆದೇಶ ಬಂದಿತ್ತು. ಬಟ್ ಅದನ್ನ ಕೋರ್ಟ್ ನಲ್ಲಿ ನಾನು ಹೋರಾಡ್ತೀನಿ ಅಂತ ಕೋರ್ಟ್ಗೆ ಹೋಗಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆಗೆ ಈಗ ಮತ್ತೊಮ್ಮೆ ತಿಮರೋಡಿ ಅವರಿಗೆ ನೋಟಿಸ್ ಕೊಟ್ಟಿರೋದು. ಯಾಕೆ ನಿಮ್ಮನ್ನ ನಾವು ಗಡಿಪಾರು ಮಾಡಬಾರ್ದು ಅಂತ ಕೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು. ಸೊ ನೋಟಿಸ್ ಅವ್ರು ಕೈ ಕೊಡಬೇಕಲ್ಲ, ಬಟ್ ಅವ್ರು ಸಿಗ್ತಾ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಕಳೆದ ಬಾರಿನೂ ಸೇಮ್ ಕತೆ, ಎಲ್ಲಿದ್ರು ಎಲ್ಲಿಗೆ ಹೋಗಿದ್ರು ಮಾಹಿತಿ ಸಿಕ್ಕಿರ್ಲಿಲ್ಲ. ಅದಕ್ಕೆ ಈ ಬಾರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ತಿಮರೋಡಿ ಅವ್ರ ಮನೆಗೆ ಹೋಗಿ ಪೊಲೀಸರು ನೋಟಿಸ್ ಅನ್ನ ಅಂಟಿಸಿರುವಂತದ್ದು. ತಿಮರೋಡಿ ಉಜಿರೆಯ ನಿವಾಸಕ್ಕೆ ಹೋಗಿ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಪೊಲೀಸರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಮನೆಗೆ ಗಡಿಪಾರು ಆದೇಶದ ಪ್ರತಿಯನ್ನ ಅಂಟಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಅಂಟಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನೆಗೆ ಹೋಗಿ ಈ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ. ಸೊ ಇವರಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಜಿಲ್ಲೆಯಲ್ಲಿ ಒಂದಷ್ಟು ಪ್ರಕರಣಗಳಲ್ಲಿ ಇವ್ರ ಹೆಸರು ಇದೆ, ಒಂದಷ್ಟು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿತ್ತು. ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನ ಹೊರಡಿಸಿದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಕಾನೂನು ಹೋರಾಟವನ್ನ ಮಾಡಿದ್ರು. ಈಗ ಮತ್ತೆ ಅದೇ ಕೆಲಸ ಆಗ್ತಾ ಇದೆ. ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇದೀಗ ಮತ್ತೊಮ್ಮೆ ನೋಟಿಸ್ ಅನ್ನ ನೀಡಿರುವಂತದ್ದು. ಕಳೆದ ಬಾರಿಯೂ ಕೂಡ ಅಜ್ಞಾತ ಸ್ಥಳಕ್ಕೆ ಹೋಗಿದ್ರು, ಈ ಬಾರಿ ಕೂಡ ಸೇಮ್ ಕತೆ. ವಾಟ್ ನೆಕ್ಸ್ಟ್ ಅಂತ ಆದಿತ್ಯ? ಆ ನೀತಿ ಹೌದು, ತಿಮರೋಡಿ ಅವರಿಗೆ ಮತ್ತೆ ಗಡಿಪಾರಿನ ಅಂದ್ರೆ ಸಂಕಷ್ಟ ಎದುರಾಗಿರುವಂತದ್ದು. ಸೊ ನಿನ್ನೆ ಪೊಲೀಸರು ಹೋಗಿದ್ರು ಅವ್ರ ಮನೆಗೆ, ಆದ್ರೆ ಮಹೇಶ್ವರಿ ತಿಮರೋಡಿ ಅವರು ಅವರ ಸಂಪರ್ಕಕ್ಕೆ ಸಿಗಲಿಲ್ಲ, ಎಲ್ಲೋ ಅಜ್ಞಾತರಾಗಿದ್ದಾರೆ ಅನ್ನುವಂತ ರೀತಿಯ ಮಾಹಿತಿ ಇತ್ತು. ಹಾಗಾಗಿ ಅವರು ಮನೆಗೆ ಅವರು ನೋಟಿಸ್ ಅನ್ನ ಈಗ ಅಂಟಿಸಿ ಬಂದಿದ್ದಾರೆ. ಸೊ ಕೇವಲ ನೋಟಿಸ್ ಅನ್ನ ಅಂಟಿಸಿ ಬಂದಿರುವಂತದ್ದು ಮಾತ್ರ ಅಲ್ಲ, ಸಾರ್ವಜನಿಕವಾಗಿಯೂ ಕೂಡ ಒಂದು ಪ್ರಕಟಣೆ ಅಂದ್ರೆ ಟಾಮ್ ಮೂಲಕ ಅವರು ಒಂದು ಪ್ರಕಟಣೆಯನ್ನ ಮಾಡಿರುವಂತದ್ದು. ಮೈಕ್ ಮೂಲಕ ಉಜಿರೆ ಭಾಗದಲ್ಲೂ ಕೂಡ ತಿಮರೋಡಿ ಅವರ ಒಂದು ಗಡಿಪಾರು ಆದೇಶದ ಬಗ್ಗೆ ಅವರು ಸಾರ್ವಜನಿಕವಾಗಿ ಪ್ರಕಟಣೆಯನ್ನ ಮಾಡಿದ್ದಾರೆ. ಜೀಪ್ ನಲ್ಲಿ ಹೋಗ್ತಾ ಮೈಕ್ ಮೂಲಕ ಅವರ ಗಡಿಪಾರಿನ ಒಂದು ಪ್ರತಿಯನ್ನ ಅವರು ಓದಿರುವಂತದ್ದು. ಸೊ ಏನು ಮುಂದಿನ ಸೆಪ್ಟೆಂಬರ್ ವರೆಗೂ ಕೂಡ ತಿಮರೋಡಿ ಅವರಿಗೆ ಗಡಿಪಾರು ಆದೇಶವನ್ನ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣೆಗೆ ಅವ್ರನ್ನ ಗಡಿಪಾರು ಮಾಡಲಾಗಿರುವಂತದ್ದು. ಕಳೆದ ಬಾರಿ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣ ಮತ್ತು ಈ ಗಡಿಪಾರು ಆದೇಶ ಬಂದಂತ ಸಂದರ್ಭದಲ್ಲಿ ತಿಮರೋಡಿ ಅವರಿಗೆ ಒಂದೇ ಒಂದು ನೋಟಿಸ್ ಅನ್ನ ಕೂಡ ತಲುಪಿಸೋದಕ್ಕೆ ಪೊಲೀಸರಿಗೆ ಮುಖತಃ ಸಾಧ್ಯವಾಗಿರ್ಲಿಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲಿ ಇರ್ಲಿಲ್ಲ. ಪ್ರತಿ ಬಾರಿ 1ನೇ, 2ನೇ, 3ನೇ ನೋಟಿಸ್ ಅನ್ನ ಅವರ ಮನೆಗೆ ಅಂಟಿಸಿ ಬರುವಂತಹ ಪ್ರಕ್ರಿಯೆಗಳು ನಡೆದಿತ್ತು. ಗಡಿಪಾರು ಆದೇಶ ಆದಂತ ಸಂದರ್ಭದಲ್ಲೂ ಕೂಡ ಚಿಕ್ಕಮಗಳೂರು, ಬೆಳ್ತಂಗಡಿ ಭಾಗದಲ್ಲಿ ತೀವ್ರ ಹುಡುಕಾಟವನ್ನ ನಡೆಸಿದ್ರು ಕೂಡ ಪೊಲೀಸರಿಗೆ ಮುಖತಃ ಮಹೇಶ್ವರಿ ತಿಮರೋಡಿ ಅವರು ಸಿಕ್ಕಿರಲಿಲ್ಲ. ಆದ್ರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಮಟ್ಟಣ್ಣನವರ್ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂದೆ ನಾನು ಈಗಷ್ಟೇ ಉಜಿರೆಯಲ್ಲಿ ಅವ್ರನ್ನ ಮಾತನಾಡ್ಸ್ಕೊಂಡ್ ಬಂದೆ, ಯಾರು ಹೇಳಿದ್ರು ಅವ್ರು ಅಜ್ಞಾತರಾಗಿದ್ದಾರೆ ಅನ್ನುವಂತ ರೀತಿ ಒಂದು ತಿರುಗೇಟನ್ನ ಟಾಂಗ್ ಅನ್ನ ಕೂಡ ಕೊಟ್ಟಿದ್ರು. ಸೊ ಇಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆಯ ಮೇಲೂ ಕೂಡ ಸಂಶಯಕ್ಕೆ ಕಾರಣವಾಗಿತ್ತು. ಈಗ ಮತ್ತೆ ಗಡಿಪಾರು ಆದೇಶ ಬಂದಿರೋದು. ಸಾಮಾನ್ಯವಾಗಿ ಈ ತರ ಗಡಿಪಾರು ಅಂದ್ರೆ NIA ಪ್ರಕರಣಗಳನ್ನು ನಾವು ಗಮನಿಸಿದ್ವಿ. ಪ್ರೈವೇಟ್ ಹತ್ಯೆ ಪ್ರಕರಣ ಆಗಿರ್ಬೋದು, ಇದರಲ್ಲಿ ಸಾರ್ವಜನಿಕ ಆರೋಪಗಳು ಸಿಗದಂತ ಸಂದರ್ಭದಲ್ಲಿ ಸಾರ್ವಜನಿಕ ಪ್ರಕಟಣೆಯನ್ನ ಮಾಡ್ತಾ ಹೋಗುವಂತದ್ದು, ಮೈಕ್ ಮೂಲಕ ಹೇಳುವಂತದ್ದೆಲ್ಲ ನಾವು ನೋಡಿದ್ವಿ. ಈಗ ತಿಮರೋಡಿ ಪ್ರಕರಣದಲ್ಲೂ ಕೂಡ ಇದೇ ಆಗಿದೆ. ಅವರು ಕೈಗೆ ಸಿಗದ ಕಾರಣಕ್ಕೋಸ್ಕರ ಈಗ ಮೈಕ್ ಮೂಲಕ ಉಜಿರೆ ಭಾಗದಲ್ಲಿ ಪೊಲೀಸರು ಪ್ರಕಟಣೆಯನ್ನ ಟಾಮ್ ಹೊಡೆಯುವ ಮೂಲಕ ಹೊರಡಿಸಿರುವಂತದ್ದು ರೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.